ಸಮಾರಂಭಕ್ಕೆ ಬಂದಿರತಕ್ಕಂತ ಜನಪ್ರಿಯ ಶಾಸಕರು ನಮ್ಮ ಸಹೋದರರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಲೋಕಸಭಾ ಸದಸ್ಯರು ಮತ್ತು ಅವರು ತುಂಬಾ ಈ ಒಂದು ಜಿಲ್ಲೆಯವರು ಅಂದ್ರೆ ಅವ್ರ ತಂದೆಯವರು ಮುನ್ಸಾಮಪ್ಪ ಅಂತ ಹೇಳಿ ನಮಗ್ ಗೊತ್ತಿರೋರು ನಮ್ಮ ಈ ಮನೆಗೆ ಬಂದು ಅವರು ಊಟ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಹೆಂಡಮನೆಯವರಿದ್ರು ಅಂತ ಅವ್ರ ಮಗ ಇವತ್ತು ಲಲೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಅಂತೇಳಿ ನಮ್ಮ ಸಹೋದರರಾದಂತ ಅವರು ಬಂದಿದ್ದಾರೆ. ಅವ್ರನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಿತ್ರಾ ಹನುಮಪ್ಪನವರೇ ಮತ್ತು ಉಪಾಧ್ಯಕ್ಷರಾದಂತ ಕಸ್ತೂರಿ ರವಿ ಅವರೇ ಮತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತ ರಘುಪತ್ ರೆಡ್ಡಿ ಅವರೇ ಮತ್ತು 5 ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದಂತ ನಮ್ಮ ಸಹೋದರರಾದಂತ ಉಮಾಶಂಕರ್ ಅವರೇ ಮತ್ತು ಭೂ ಅಭಿವೃದ್ಧಿ ಮಾಜಿ ಅಧ್ಯಕ್ಷರು ಆದಂತ ನನ್ನ ಸಹೋದರರಾದಂತ ರಾಜೇಂದ್ರ ಗೌಡ್ರೆ ಮತ್ತು ಈಗಿನ ಭೂವರ್ಜ ಬ್ಯಾಂಕ್ ಅಧ್ಯಕ್ಷರಾದಂತ ಗಂಗಿರೆಡ್ಡಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಸಹೋದರರಾದಂತ ರಾಜ್ಯದ ಕುರಿ ಮತ್ತು ಉಂಡೆ ರಾಜ್ಯದ ಮಾಜಿ ಅಧ್ಯಕ್ಷರಾದಂತ ವೆಂಕಟೇಶ್ ಗೌಡ್ರೆ ಮತ್ತು ಸಿಪಿಎಂ ಗೋಪಾಲ್ ಅವರೇ, ಸಿಪಿಎಂ ಇಲ್ಲ ಇವಾಗ, ಅದು ಹಾಗೆ ಆಗಿದೆ, ಇವಾಗ ಕಾಂಗ್ರೆಸ್ ಗೋಪಾಲ್ ಅವರೇ ಇನ್ನೊಬ್ಬ ನಮ್ಮ ಸಹೋದರರಾದಂತ ಡೈರಿ ಅಧ್ಯಕ್ಷರಾದಂತ MC ಸರ್ವಜ್ಞರವರೇ ಮತ್ತು ದರಖಾಸ್ತು ಕಮಿಟಿ ಸದಸ್ಯರಾದಂತ ಮಂಜುನಾಥ್ ಅವರೇ ಮುಜನಹಳ್ಳಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಶಂಕರಪ್ಪನವರೇ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ ಅಶೋಕ್ರವರೇ ಮತ್ತು ಪ್ರೆಸ್ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ವೆಂಕಟೇಶ್ ಅವರೇ ಮತ್ತು ಇವರು ಜಾವಿದ್ ರವರೇ ಮತ್ತು ಮುನೇಶ್ ಅವರೇ, ನಾಗರಾಜಪ್ಪನವರೇ, ಪದ್ಮನಾಭ ಗೌಡ್ರೆ ಎಲ್ಲ ದಯವಿಟ್ಟು ಅಂದ ಭಾವಿಸ್ಬೇಡ್ರಿ. ಈ ಗ್ರಾಮದ ಡೈರಿ ಅಧ್ಯಕ್ಷರಾದಂತ ಸುಬ್ರಹ್ಮಣ್ಯ ಅವರೇ ಮತ್ತು ಸೊಸೈಟಿ ಅಧ್ಯಕ್ಷರಾದಂತ ರಘುಪತ್ ರೆಡ್ಡಿ ಅವರೇ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು, ಮಾಜಿ ಸದಸ್ಯರು ಎಲ್ರಿಗೂ ಕೂಡ ಇವತ್ತು ಈ ಒಂದು ಸಭೆ ಆಯೋಜನೆ ಮಾಡಿದ್ದಕ್ಕೆ ಅವ್ರಿಗೆಲ್ಲ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಹೆಸರು ಹೇಳಕ್ಕಾಗಲ್ಲ. ನಾಗರಾಜ್ ರೆಡ್ಡಿ ಹೇಳಿದ್ರು. ಈ ಒಂದು 3 ಜನ ಕಷ್ಟೆಯಲ್ಲಿ ನಾನು ಕೂಡ ಇಲ್ಲಿ ಬಂದಾಗ ಹಣ ಏನಾದ್ರು ಇದ್ದೆ ಹೇಳುವಂತ ಇದ್ದೆ. 50,000 ರೂಪಾಯಿ ಬಿಲ್ಲು, ಸುಮಾರು 30 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಅವರು ಇವತ್ತು ಶಾಸಕರನ್ನ ನಮ್ಮನ್ನು ಕರೆದು ಅವರು ಗ್ರಾಮ ಪಂಚಾಯಿತಿಗೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಆ 3 ಜನಕ್ಕೆ ಕೂಡ ಹನುಮಪ್ಪ ಮತ್ತು ಸುರೇಶು ಇವರು ರವಿ ಇವರಿಗೆ ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಮಾಜಿ ಸದಸ್ಯರು, ಅಕ್ಕ ತಂಗಿಯರಿಗೂ ಕೂಡ ನಾನು ವಂದಿಸಿ ಕೆಲವು ಮಾತುಗಳು, ಯಾಕಂದ್ರೆ ಶಾಸಕರು ಆವಾಗನೇ ಹೇಳಿದ್ರು ನಾನು ಅರ್ಜೆಂಟ್ ಆಗಿ ನಾನು ಹೋಗ್ಬೇಕು ಇದು ಅಸೆಂಬ್ಲಿಗೆ ಅಂತ. ಅದಕ್ಕೋಸ್ಕರ ಪಾಪ ಅವರು ಹುಡುಗರು ಹೋಗ್ಲಿ ಅಸೆಂಬ್ಲಿಯಲ್ಲಿ ಏನಾದ್ರು ಮಾತಾಡಲಿ, ಯಾವಾಗ 10 ತಿಂಗಳಿಗೆ ಒಂದ್ಸಲಿ ಅಸೆಂಬ್ಲಿ ಬರೋದು, ಅದಕ್ಕೋಸ್ಕರ ಜಲ್ದಿ ಮುಗಿಸ್ತೀನಿ. ಮಾತಾಡ್ಬೇಕಾಗಿರೋ ವಿಚಾರ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ವಿಶೇಷವಾಗಿ ಇವತ್ತು ಲೋಕಸಭಾ ಸದಸ್ಯರು ಬಂದಿದ್ದಾರೆ. ಇದ್ರ ಬಗ್ಗೆ ಏನಂದ್ರೆ ಈ ಒಂದು ಗ್ರಾಮಕ್ಕೆ ಒಂದು ಚರಿತ್ರೆ ಇದೆ. ಎಮೇನತ್ತ ಗ್ರಾಮ ಅಂದ್ರೆ KC ಚಂದ್ರರಾಯ ರೆಡ್ಡಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆದಾಗ, ಅವರ ಅಧಿಕಾರ ಸ್ವೀಕರಣೆ ಮಾಡಿದಾಗ ಕೋಲಾರ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು ಇದೇ ಗ್ರಾಮಕ್ಕೆ. ನೋಡಿ, 2 ಆಲದ ಮರ, 2 ಹುಣಸೆ ಮರ, ಸನ್ಮಾನ್ಯ M. ಕೃಷ್ಣಪ್ಪನವರು, ಚಂದ್ರರಾಯ ರೆಡ್ಡಿ ಅವರು ಉಳಿದ್ರು. ಈ ರೋಡು ಹೈವೇ ಆಗಿತ್ತು ನಮಗೆ. ಅದೇನೋ ಕಾರಣಾಂತರ ಪೆಂಡಿಂಗ್ ಇದೆ. ದಯವಿಟ್ಟು ಇದನ್ನ ನೀವು ನಿಮ್ಮ ಸರ್ಕಾರ ಹೊಂದಿದೆ, ನೀವು ಮನಸ್ಪಟ್ಟರೆ ಆಗುತ್ತೆ, ನೀವು ಕೆಲಸ ಮಾಡ್ತೀರಂತ ಕೂಡ ನಮ್ ನಂಬಿಕೆ ಇದೆ. ಈ ರೋಡ್ ಹೈವೇ ಮಾಡಿಸಲೇ ಕೊಡಬೇಕು. ಸುಮಾರು ಒಂದು 15 ಜನ ಆಕ್ಸಿಡೆಂಟ್ ಆಗಿದೆ ನಮ್ಮ ಸರ್ಕಲ್ ಅಲ್ಲಿ ಬೈಪಾಸ್ ಹತ್ರ. ಕಾಮಗಾರಿ ಸರಿ ಇಲ್ಲ. ನಾನು ನಂದಕುಮಾರ್ ಇದ್ರು DYSP, ಬುಕ್ ಮಾಡಿ ಅವ್ರ ಮೇಲೆ ಕೇಸ್ ಕೊಡ ಅಂತ ಹೇಳಿದ್ರು. ಎಲ್ಲಿ ಸರ್ ನಾವು ಮಾಡೋದು, ಅವರು ಕೇಂದ್ರದವರು ಅದು ಇದು ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದನ್ನು ಗಮನದಲ್ಲಿ ತಕೊಂಡು, ಅಲ್ಲಿ ವಿಪರೀತ ಆಕ್ಸಿಡೆಂಟ್ಗಳಾಯ್ತು. ಈ 2 ಕೆಲಸಗಳು ಕೂಡ ತಮ್ಮಿಂದ, ಆಮೇಲೆ CRPF ನಲ್ಲಿ ರೋಡ್ಗಳು ಬೇಕಾದಷ್ಟು ಬರುತ್ತೆ, ನಾವು ಬೇಕಾದಷ್ಟು ಆಗ್ತಿದ್ವಿ ಇಲ್ಲಿ. ಆ ರೋಡ್ಗಳು ತಾಲೂಕಿನಲ್ಲಿ ಹಾಯಿಸ್ಕೊಡ್ಬೇಕು ಅಂತೇಳಿ ನಿಮಗೆ ಪ್ರತ್ಯೇಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ.
ಇನ್ನು ಮುಂದೆ ನಮ್ಮ ಶಾಸಕರು 2.5 ವರ್ಷ ಆಗಿದೆ. ಇವತ್ತು ನಮ್ಮ ಶಾಸಕರು ಒಳ್ಳೇದಾಗ್ಲಿ, ಎಮ್ಮೆನತ್ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಇವರು ಹುಡುಗರು ಕೂಡ ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ. ಅದು ಎಷ್ಟಾಗುತ್ತೋ ಹೋಗುತ್ತೋ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಕೈಯೆಲ್ಲ ಆದಷ್ಟು ಬಂದಿದ್ದಕ್ಕಿಲ್ಲಿ ನಾವು ಒಂದೆರಡು ಮಾಡಿದ್ದೀವಿ ಅಂತೇಳಿ ನೀವು ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಕೂಡ ಇನ್ನೊಂದು ಅನ್ಬೋದು, ರಾಜಕೀಯ ಮಾಡೋದು ಬೇಡ ಇಲ್ಲಿ. ಯಾಕಂದ್ರೆ ಇವ್ರು ಶಾಸಕರಾಗಿದ್ದಾರೆ, ನಮ್ಮ ಸರ್ಕಾರ ಆಗಿದೆ. ನಮ್ಗೆ ಕೇಳಲ್ಲ, ನಾವು ಸಹಕರಿಸ್ತೀವಿ. ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತೀವಿ, ನಾವು ಹೇಳ್ತೀವಿ, ನೀವು ಕೆಲಸ ಮಾಡಕ್ ಕೊಟ್ರೆ ನಿಮ್ಗೆ ಸಹಕರಿಸ್ತೀವಿ ನಾವು. ಇದು ಸಹಕರಿಸಿ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನ ಮಾಡಿಕೊಡ್ಬೇಕು. ಇವಾಗ ಮೇಲೆ ಇದಕ್ಕೆ ಬಿಲ್ ಆಗಿಲ್ಲ, 50,000 ಆಗಿರೋದು 30 ಲಕ್ಷ ಖರ್ಚಿಗೆ ಮೇಲಕ್ಕೆ ಹೋಗಿದ್ದಾರೆ. ಏನ್ ಮಾಡಿದ ಅವ್ರ ಗತಿ ಏನಾಗ್ಬೇಕು? ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿ ಆ ಬಿಲ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಈ ಒಂದು ಕ್ರಮ ಬಂದಿದ್ದಕ್ಕೆ ಏನಾದ್ರೂ ನಿನ್ನ ಹೆಸರಿನಿಗೆ ಒಂದು ಮಾಡಿ ತೋರಿಸ್ಬೇಕಂತ ಹೇಳಿ ನೀವು ವಿನಯ ಮಾಡಿಕೊಂಡು, ನೀವು ಯಾಕಂದ್ರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದಿದ್ದಕ್ಕೋಸ್ಕರ ನನ್ನ ಮಾತು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. MP ಅವ್ರು ಹೇಳ್ತಾ ಇದಾರೆ, MLA ಅವ್ರಿಗಿಂತ ಮುಂಚೆ ಅವ್ರದ್ದು ಫ್ಲೈಟ್ ಇದೆ ಸೆಷನ್ಗೆ ಹೋಗೋದಕ್ಕೋಸ್ಕರ. ಅದಕ್ಕೋಸ್ಕರ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ, ಪತ್ರಿಕಾ ಮಾಧ್ಯಮರು ಎಲ್ಲ ಬಂದಿರತಕ್ಕಂತ ಎಲ್ಲ ಎಮ್ಮೆನತ್ತ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕರಿಸುತ್ತಾ, ಏನು ಇವತ್ತು ಒಂದು ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಯಾಕಂತಂದ್ರೆ ಇಡೀ ನಮ್ಮ ಹಳ್ಳಿಗಳಿಗೆ ಇದು ಒಂದು ಗ್ರಾಮ ಪಂಚಾಯತ್ ಸರ್ಕಾರ ಇದ್ದಂಗೆ, ಗ್ರಾಮ ಮಟ್ಟದ ಸರ್ಕಾರ ಇದ್ದಂಗೆ. ಇನ್ನು ಮುಂದೆ ಹಲವಾರು ಸೇವೆಗಳನ್ನ ಗ್ರಾಮ ಪಂಚಾಯತಿಗೆ ನೀಡ್ತಾ ಇರೋದ್ರಿಂದ ಇಲ್ಲಿ ಜನ ಬಂದು ಹೋಗೋದಕ್ಕೂ, ನಮ್ಮ ಗ್ರಾಮ ಪಂಚಾಯತಿ ಏನಿದೆ ಎಮ್ಮೆನತ್ತ ಗ್ರಾಮ ಪಂಚಾಯತಿ ಅಂದ್ರೆ ಅದರ ಘನತೆ ಸಹ ನಮ್ಮ ಕಟ್ಟಡದ ಮೂಲಕನೇ ಗೊತ್ತಾಗ್ಬೇಕು. ಯಾಕಂತಂದ್ರೆ ಇವತ್ತು ಪಾಳು ಬಿದ್ದಂತ ಕಟ್ಟಡಗಳಲ್ಲಿದ್ರೆ ಶೋಭೆ ತರೋದಿಲ್ಲ ಅನ್ನೋ ರೀತಿಯಲ್ಲಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಮಾರಂಭಕ್ಕೆ ಕರೆಸಿ ನಮಗೂ ಆಹ್ವಾನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಏನು ತಾವೆಲ್ಲ ಮಹಿಳಾ ತಾಯಂದ್ರೆ ಇಲ್ಲಿ ಬಂದಿದ್ದೀರಿ, DCC ಬ್ಯಾಂಕ್ ಇಂದ ತಾವೇನ್ ಸಾಲ ತಗೊಂಡಿದ್ರಿ, ದಯವಿಟ್ಟು ಆ ಒಂದು ಸಾಲವನ್ನ ಮರುಪಾವತಿ ಮಾಡಿ. ಕಾರಣ ಏನಂತಂದ್ರೆ ಇವತ್ತು DCC ಬ್ಯಾಂಕ್ ಅಧೋಗತಿಗೆ ಹೋಗ್ತಾ ಇದೆ. ಇವತ್ತು ತಮ್ಮೆಲ್ರಿಗೂ ಗೊತ್ತಿದೆ, ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಒಂದು 50,000 ಲಕ್ಷ ಸಾಲ ತಗೋಬೇಕಾದ್ರೆ ಎಷ್ಟು ನಿಮ್ಮ ಪರಿಸ್ಥಿತಿ, ಅವರ ಮ್ಯಾನೇಜರ್ ಹತ್ರ ನೀವು ಎಷ್ಟು ತಲೆ ಬಾಗಿ ನೀವು ಯಾವ ರೀತಿ ಅವ್ರ ಹತ್ರ ನಮಸ್ಕಾರ ಮಾಡಿ ಸಾಲ ಕೇಳಬೇಕಾಗುತ್ತೆ ಅಂತ. ಅದೇ DCC ಬ್ಯಾಂಕು ಮತ್ತೆ ನಮ್ಮ VSS ಆ ರೀತಿ ಅಲ್ಲ, ನೀವೇ ಅದರ ಮಾಲೀಕರು, ಅಲ್ಲಿ ಅಧ್ಯಕ್ಷರು ನೀವೇ, ಸದಸ್ಯರು ನೀವೇ, ಎಲ್ಲ ತೀರ್ಮಾನವನ್ನು ತಗೊಂಡು ಯಾರು ಸಾಲ ಕೊಡ್ಬೇಕಂತ ನಿಶ್ಚಯಿಸಕ್ಕಂಥವ್ರು ಕೂಡ ತಾವೇ ಆಗಿರೋದ್ರಿಂದ ಈ ಬ್ಯಾಂಕ್ ಏನಿದೆ ಮತ್ತು ಹಾಲು ಒಕ್ಕೂಟ ಇವೆರಡು ನಮ್ಮ ರೈತರ ಜೀವನಾಡಿಗಳಿವೆ ಇವೆರಡೂ. ಅದಕ್ಕೋಸ್ಕರ ಅದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಾವು ಯಾರಿದ್ದೀರಿ ಇಲ್ಲಿ ರೈತ ಬಾಂಧವರು ಅಷ್ಟೇ, ತಾವು ಮಹಿಳೆಯರು ಆ ಒಂದು ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಿ ಈ ಬ್ಯಾಂಕು ನಮ್ಮ ಜಿಲ್ಲೆಯ ಒಂದು ರೈತರ ಇದು ಬರೀ ರೈತರಿಗಾಗಿ ಮೀಸಲಿರ್ತಕ್ಕಂಥ ಬ್ಯಾಂಕ್ ಇದು, ಇದನ್ನು ಉಳಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರೇ, ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬು ಅವರೇ, ಹಿರಿಯ ಮುಖಂಡರಾದಂತ ರಾಮಲಿಂಗಾರೆಡ್ಡಿ ಅವರೇ, ಹಾಗೂ ಎಲ್ಲ ಈ ಪಂಚಾಯಿತಿಯ ಮುಖಂಡರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಸದಸ್ಯರೇ, ಹಾಗೂ ನಾಗರಿಕರೇ, ಹಾಗೂ ಪತ್ರ ಮಿತ್ರರೇ, ಏನಿವತ್ತು ಒಂದು ಹಬ್ಬದ ವಾತಾವರಣವನ್ನ ಏರ್ಪಟ್ಟಿದೆ. ಏನು ಗ್ರಾಮ ಪಂಚಾಯಿತಿ ಸೌಧ ಅಂತ ಏನ್ ಕರಿತೀವಿ ಅಂತ ಒಂದು ಬಿಲ್ಡಿಂಗ್ ನ ಇವತ್ತು ಕಟ್ಟಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಯಾವುದೇ ಹಳ್ಳಿ ಉದ್ಧಾರ ಆಗ್ಬೇಕಾದ್ರೆ ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಗಟ್ಟಿಮುಟ್ಟಾಗಿರ್ಬೇಕು. ಅಲ್ಲಿರುವಂತ ಸದಸ್ಯರಾಗ್ಲಿ, ಅಧ್ಯಕ್ಷರಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ, ಇವರು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಆದ್ರೆ ಬೇರೆ ಯಾರು ಶಾಸಕರು ಇರ್ಬೋದು ಅಥವಾ ಲೋಕಸಭಾ ಸದಸ್ಯರು ಇರ್ಬೋದು, ಇನ್ಯಾರು ಅವರ ಅವಶ್ಯಕತೆನೆ ಇಲ್ಲಿ ಗ್ರಾಂಟ್ಸ್ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಇಲ್ಲಿನವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ, ಬೇರೆ ಬೇರೆ ರೀತಿಯಲ್ಲಿ ಜಗಳ ಆಡ್ಕೊಂಡು ಈ ಮಾಡುವಂತ ಕೆಲಸಗಳಿಗೆ ಅವ್ರದೇ ಆದ ರೀತಿಯಲ್ಲಿ ತೊಂದರೆ ಮಾಡ್ಕೊಂಡು ಹೋಗ್ತಾರೋ ಅವಾಗ ಖಂಡಿತ ಗ್ರಾಮನೂ ಅಭಿವೃದ್ಧಿ ಆಗಲ್ಲ, ಆ ಗ್ರಾಮ ಪಂಚಾಯತಿನೂ ಅಭಿವೃದ್ಧಿ ಆಗಲ್ಲ. ಯಾವಾಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಲ್ಲೋ ಅದು ದೇಶ ಕೂಡ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ತೋಡ್ಕೊಂಟಾಗುತ್ತೆ. ಆದ್ರಿಂದ ಇವತ್ತೇನ್ ನೀವೆಲ್ಲರೂ ಕೂಡ ಖುಷಿಯಿಂದ ಇವತ್ತು ಗ್ರಾಮ ಪಂಚಾಯತಿ ಕಟ್ಟಡನ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ರಿ. ನೀವೆಲ್ಲರೂ ಇನ್ ಮುಂದೆ ಎಲ್ಲಾ ಸದಸ್ಯರು ಪಕ್ಷ ಭೇದವನ್ನ ಮರೆತು ಎಲ್ಲರೂ ಕೂಡ ಸಹಕಾರಿಯಾಗಿ ಕೆಲಸ ಮಾಡ್ತಾ ಈ ಎಮ್ಮೆನಂತ ಗ್ರಾಮ ಪಂಚಾಯತಿಯ ಎಲ್ಲ ಏನು ಹಳ್ಳಿಗಳಿದಾವೆ ಅವುಗಳ ಉದ್ಧಾರಕ್ಕೋಸ್ಕರ ನೀವೆಲ್ಲರೂ ಕೂಡ ಶ್ರಮ ಪಟ್ಟು
ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ವಿನಂತಿಸ್ತಾ, ಕೊನೆಯದಾಗಿ ಅಧಿಕಾರಿಗಳಲ್ಲಿ ಮನವಿ ಏನಂದ್ರೆ, ತಾವು ದಯವಿಟ್ಟು ಯಾವುದೋ ವ್ಯಕ್ತಿಗೆ ಅಥವಾ ಯಾರ್ದೋ ಹೆಸರಿಗೆ ಮರ್ಯಾದೆ ಕೊಡುವಂತದ್ದಲ್ಲ, ಶಿಷ್ಟಾಚಾರವನ್ನ ಖಂಡಿತ ನೀವು ಪಾಲನೆ ಮಾಡಬೇಕು. ಮೊದಲನೇದು ಕಾರಣ ಏನಂದ್ರೆ, ನಾವ್ ಯಾವತ್ತು ಒಂದು ಚೇರ್ಗೆ ರೆಸ್ಪೆಕ್ಟ್ ಕೊಡ್ಬೇಕು. ಈಗ ಒಂದು ಶಾಸಕರ ಚೇರ್ ಏನಿರುತ್ತೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಲೋಕಸಭಾ ಸದಸ್ಯರಿದ್ರೆ ಆ ಚೇರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅಧ್ಯಕ್ಷರಿದ್ರೆ ಆ ಚೇರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ನಾವ್ ಯಾರೋ ನಮ್ಗೆ ಆಗದಿರೋ ವ್ಯಕ್ತಿ ಇದ್ದಾರೆ, ಇನ್ಯಾರೋ ನಮ್ಗೆ ಆಗದಿರೋ ಶಾಸಕರಿದ್ದಾರೆ, ಸದಸ್ಯರಿದ್ದಾರೆ, ದಯವಿಟ್ಟು ಅವ್ರನ್ನ ಯಾವನ್ನು ಕೂಡ ಗಮನಿಸಬಾರದು. ನಾವು ರಾಜಕೀಯ ವ್ಯಕ್ತಿಗಳು ನಾವೇನಾದ್ರೂ ಮಾಡ್ಬೋದು, ಆದ್ರೆ ದಯವಿಟ್ಟು ನೀವು ಅಧಿಕಾರಿಗಳು ಅದನ್ನ ಶಿಷ್ಟಾಚಾರ ಅಂತ ಏನಿದೆ, ಪ್ರೋಟೋಕಾಲ್ ಅಂತ ಏನಿದೆ, ದಯವಿಟ್ಟು ಅದನ್ನ ಮೇಂಟೈನ್ ಮಾಡಬೇಕು. ಆ ಸ್ಥಾನಗಳಲ್ಲಿ ಜನಪ್ರತಿನಿಧಿಗಳು ಹೇಳಿದ್ದಾರೆ, ದಯವಿಟ್ಟು ಅವ್ರಿಗೆ ಅಗೌರವನ್ನ ತೋರಿಸೋ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.